ಹಲೋ ಮತ್ತು ಈ ಅಧಿವೇಶನಕ್ಕೆ ಸ್ವಾಗತ. ತರಬೇತಿ ಪ್ರಕ್ರಿಯೆಯ ಮೇಲೆ ಪರಿಣಾಮ ಬೀರುವ ಹಲವಾರು ದೋಷಗಳ ಬಗ್ಗೆ ಉತ್ತಮ ಇನ್ಸ್ಟ್ರಕ್ಟರ್ ತಿಳಿದಿರಬೇಕು. ಇನ್ಸ್ಟ್ರಕ್ಟರ್ನ ವಿಶ್ವಾಸಾರ್ಹತೆ ಮತ್ತು ಖ್ಯಾತಿಯನ್ನು ಸುಧಾರಿಸಲು ಈ ಅಪಾಯಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ತಪ್ಪಿಸಬೇಕು. ಉದ್ದೇಶಗಳು. ಈ ಅಧಿವೇಶನದ ಕೊನೆಯಲ್ಲಿ ನೀವು ಹೀಗೆ ಮಾಡಬಹುದು: ಸೂಚನೆಯ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ದೋಷಗಳನ್ನು ಪಟ್ಟಿ ಮಾಡುವುದು, ವ್ಯಕ್ತಿತ್ವ ದೋಷಗಳನ್ನು ಪರಿಹರಿಸಲು ಸ್ವಯಂ ಅರಿವು ಬೆಳೆಸಿಕೊಳ್ಳುವುದು, ಪರಿಣಾಮಕಾರಿ ತಯಾರಿ, ಪ್ರಸ್ತುತಿ ಮತ್ತು ಮೌಲ್ಯಮಾಪನ ವಿಧಾನಗಳ ನಿಪುಣತೆ ಪಡೆಯುವುದು ಮತ್ತು ಧನಾತ್ಮಕ ಮಾನವ ಸಂಬಂಧಗಳನ್ನು ಬೆಳೆಸಿಕೊಳ್ಳುವುದು. ಇನ್ಸ್ಟ್ರಕ್ಟರ್ ಪರಿಶಿಕ್ಷಣಾರ್ಥಿ ಹರಿ ಅವರು ಮಾಸ್ಟರ್ ಟ್ರೈನರ್ ಡ್ಯಾನಿಯಲ್ ಅವರನ್ನು ಭೇಟಿ ಮಾಡಲು ಬಂದಿದ್ದಾರೆ. ಸರ್, ಕೆಟ್ಟ ಬೋಧನೆಗೆ ಕಾರಣವಾಗುವ ಕೆಲವು ಸಾಮಾನ್ಯ ದೋಷಗಳು ಯಾವುವು? ಪರಿಣಾಮಕಾರಿಯಾಗಲು ಇನ್ಸ್ಟ್ರಕ್ಟರ್ ವಿಶಿಷ್ಟ ದೋಷಗಳಿಂದ ದೂರವಿರಬೇಕು. ವ್ಯಕ್ತಿತ್ವ ದೋಷಗಳು, ಅಸಮರ್ಪಕ ತಯಾರಿ, ಅಸಮರ್ಪಕ ಪ್ರಸ್ತುತಿ ವಿಧಾನಗಳು, ದೋಷಪೂರಿತ ಮೌಲ್ಯಮಾಪನ ಪ್ರಕ್ರಿಯೆಗಳು ಮತ್ತು ಮಾನವ ಸಂಬಂಧಗಳಿಗೆ ಸಾಕಷ್ಟು ನೀಡದೇ ಇರುವುದು. ಈ ದೋಷಗಳನ್ನು ವಿವರವಾಗಿ ನೋಡೋಣ. ಮೊದಲಿಗೆ ಬೋಧಕರು ಪ್ರದರ್ಶಿಸಬಹುದಾದ ವ್ಯಕ್ತಿತ್ವ ದೋಷಗಳನ್ನು ನಾವು ಚರ್ಚಿಸುತ್ತೇವೆ. ಕಲಿಕೆಯ ಅನುಭವದ ಮೇಲೆ ಗಮನಾರ್ಹ ಪರಿಣಾಮ ಬೀರುವುದರಿಂದ ಇವುಗಳ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ. ಇನ್ಸ್ಟ್ರಕ್ಟರ್ಸ್ ಬೋಧನೆ ಮಾಡುವಾಗ ಈ ಕೆಳಗಿನ ವಿಷಯಗಳನ್ನು ತಪ್ಪಿಸಬೇಕು. ನರ್ವಸ್ನೆಸ್, ತರಗತಿಯಲ್ಲಿ ಹೆದರಿಕೆಯನ್ನು ಪ್ರದರ್ಶಿಸುವುದು ಬೋಧನೆಯ ಪರಿಣಾಮಕಾರಿತ್ವದ ಮೇಲೆ ಪರಿಣಾಮ ಬೀರಬಹುದು. ಇದಲ್ಲದೆ ಇದು ಕಲಿಯುವವರಲ್ಲಿ ಕೆಟ್ಟ ಅಭಿಪ್ರಾಯವನ್ನು ಉಂಟುಮಾಡುತ್ತದೆ. ಈಗ ಫ್ಲಿಪ್ಸೈಡ್ ಅನ್ನು ನೋಡೋಣ. ಪರಿಣಾಮಕಾರಿ ಸೂಚನೆಗಾಗಿ ಇನ್ಸ್ಟ್ರಕ್ಟರ್ ಟ್ರೈನೀಸ್ಗಳ ಮುಂದೆ ಶಾಂತ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರಬೇಕು. ಇದು ಕಲಿಯುವವರಲ್ಲಿ ಉತ್ತಮ ಪ್ರಭಾವವನ್ನು ಉಂಟುಮಾಡುತ್ತದೆ. ಅನಗತ್ಯ ಕ್ರಿಯೆಗಳು. ಬೋಧನೆ ಮಾಡುವಾಗ ಅನಗತ್ಯ ಕ್ರಿಯೆಗಳನ್ನು ಪ್ರದರ್ಶಿಸುವುದು ಕಲಿಕೆಯ ಪ್ರಕ್ರಿಯೆಯನ್ನು ವಿಚಲಿತಗೊಳಿಸಬಹುದು. ನೀವು ಟ್ರೈನೀಸ್ಗಳಲ್ಲಿ ನಗೆಪಾಟಲಿಗೀಡಾಗಬಹುದು. ಈಗ ಫ್ಲಿಪ್ಸೈಡ್ ಇಲ್ಲಿದೆ. ಅನಗತ್ಯ ಕ್ರಿಯೆಗಳಿಂದ ದೂರವಿರಿ. ಅಗತ್ಯವಿದ್ದಾಗ ಮಾತ್ರ ಸರಿಯಾದ ಸನ್ನೆಗಳನ್ನು ಪರಿಣಾಮಕಾರಿಯಾಗಿ ಮಾಡಿ. ಇದು ಬೋಧನಾ ಪ್ರಕ್ರಿಯೆಯ ಉದ್ದಕ್ಕೂ ಕೇಂದ್ರೀಕೃತ ಮತ್ತು ವೃತ್ತಿಪರ ವರ್ತನೆಯನ್ನು ನಿರ್ವಹಿಸುತ್ತದೆ. ಕೆಟ್ಟ ವರ್ತನೆಗಳು. ಅನುಚಿತ ಅಥವಾ ವೃತ್ತಿಪರವಲ್ಲದ ನಡವಳಿಕೆಯನ್ನು ಪ್ರದರ್ಶಿಸುವುದು ಪರಿಣಾಮಕಾರಿ ಬೋಧನೆಗೆ ಅನುಕೂಲಕರವಾಗಿಲ್ಲ. ಇದು ನಕಾರಾತ್ಮಕ ಕಲಿಕೆಯ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ವಿದ್ಯಾರ್ಥಿಗಳ ನಿಶ್ಚಿತಾರ್ಥಕ್ಕೆ ಅಡ್ಡಿಯಾಗಬಹುದು. ಬದಲಿಗೆ ವೃತ್ತಿಪರತೆಯನ್ನು ಕಾಪಾಡಿಕೊಳ್ಳುವುದು ಇನ್ಸ್ಟ್ರಕ್ಟರ್ನ ಖ್ಯಾತಿಯನ್ನು ಹೆಚ್ಚಿಸುತ್ತದೆ, ಪರಿಣಾಮಕಾರಿ ಕಲಿಕೆಗಾಗಿ ಧನಾತ್ಮಕ ವಾತಾವರಣವನ್ನು ಬೆಳೆಸುತ್ತದೆ ಮತ್ತು ವಿದ್ಯಾರ್ಥಿಗಳೊಂದಿಗೆ ನಂಬಿಕೆಯನ್ನು ಬೆಳೆಸುತ್ತದೆ. ಅತಿಯಾದ ಆತ್ಮವಿಶ್ವಾಸ. ಅತಿಯಾದ ಆತ್ಮವಿಶ್ವಾಸವು ಅಹಂಕಾರಕ್ಕೆ ಕಾರಣವಾಗಬಹುದು ಮತ್ತು ಕಲಿಯುವವರೊಂದಿಗೆ ಪರಿಣಾಮಕಾರಿ ಸಂವಹನಕ್ಕೆ ಅಡ್ಡಿಯಾಗಬಹುದು. ಫ್ಲಿಪ್ಸೈಡ್ನಲ್ಲಿ ಇನ್ಸ್ಟ್ರಕ್ಟರ್ ತಮ್ಮ ಪ್ರಶ್ನೆಗಳನ್ನು ಮತ್ತು ಕಾಳಜಿಗಳನ್ನು ಬಹಿರಂಗವಾಗಿ ಸ್ಪಷ್ಟಪಡಿಸಲು ಕಲಿಯುವವರಿಗೆ ಧನಾತ್ಮಕ ವಾತಾವರಣವನ್ನು ಸೃಷ್ಟಿಸಬೇಕು. ಆಸಕ್ತಿಯ ಅಥವಾ ಮಹತ್ವಾಕಾಂಕ್ಷೆಯ ಕೊರತೆ. ಇನ್ಸ್ಟ್ರಕ್ಟರ್ಗೆ ವೃತ್ತಿಯಲ್ಲಿ ಆಸಕ್ತಿ ಇಲ್ಲದಿದ್ದರೆ ಇದು ಕಲಿಯುವವರ ಮೇಲೂ ಋಣಾತ್ಮಕ ಪರಿಣಾಮ ಬೀರುತ್ತದೆ. ಇದು ನಿಶ್ಚಿತಾರ್ಥದ ಕೊರತೆಗೆ ಕಾರಣವಾಗುತ್ತದೆ. ಮತ್ತೊಂದೆಡೆ ಇನ್ಸ್ಟ್ರಕ್ಟರ್ಸ್ ವಿಷಯದ ಬಗ್ಗೆ ನಿಜವಾದ ಆಸಕ್ತಿಯನ್ನು ಹೊಂದಿರಬೇಕು ಮತ್ತು ಜ್ಞಾನವನ್ನು ಪರಿಣಾಮಕಾರಿಯಾಗಿ ನೀಡಬೇಕು. ಮಾನಸಿಕ ಜಾಗರೂಕತೆಯ ಕೊರತೆ. ಮಾನಸಿಕ ಜಾಗರೂಕತೆಯ ಕೊರತೆಯು ಬೋಧನಾ ಪ್ರಕ್ರಿಯೆಗೆ ಅಡ್ಡಿಯಾಗಬಹುದು ಮತ್ತು ಅದನ್ನು ಪರಿಹರಿಸಬೇಕು. ಫ್ಲಿಪ್ಸೈಡ್ ಅನ್ನು ನೋಡೋಣ. ಇನ್ಸ್ಟ್ರಕ್ಟರ್ ಪರಿಕಲ್ಪನೆಗಳನ್ನು ನೀಡುವಾಗ ಸಂಪೂರ್ಣ ಗಮನವನ್ನು ನೀಡಬೇಕು ಮತ್ತು ವಿಚಲಿತರಾಗಬಾರದು. ಕುಶಲ ಸಾಮರ್ಥ್ಯದ ಕೊರತೆ. ಕಲಿಯುವವರನ್ನು ಪರಿಣಾಮಕಾರಿಯಾಗಿ ಕುಶಲತೆಯಿಂದ ನಿರ್ವಹಿಸಲು ಅಸಮರ್ಥತೆಯು ನಿಷ್ಪರಿಣಾಮಕಾರಿ ಕಲಿಕೆಗೆ ಕಾರಣವಾಗುತ್ತದೆ. ಫ್ಲಿಪ್ಸೈಡ್ನಲ್ಲಿ ಪರಿಣಾಮಕಾರಿ ಕುಶಲ ತಂತ್ರಗಳು ಕಲಿಕೆಯ ಪ್ರಕ್ರಿಯೆಯಲ್ಲಿ ಟ್ರೈನೀಸ್ರನ್ನು ತೊಡಗಿಸಿಕೊಳ್ಳುತ್ತವೆ. ಸೂಚನೆಯಲ್ಲಿ ತಪ್ಪಿಸಬೇಕಾದ ಸಾಮಾನ್ಯ ಪಿಟ್ಫಾಲ್ಸ್ಗಳು. ಇದು ಕಣ್ಣು ತೆರೆಸುತ್ತದೆ.
ಈ ವ್ಯಕ್ತಿತ್ವ ದೋಷಗಳು ಕಲಿಕೆಯ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾನು ಈಗ ನೋಡಬಲ್ಲೆ. ಮೊದಲಿಗೆ ಬೋಧಕರು ಪ್ರದರ್ಶಿಸಬಹುದಾದ ವ್ಯಕ್ತಿತ್ವ ದೋಷಗಳನ್ನು ನಾವು ಚರ್ಚಿಸುತ್ತೇವೆ. ಕಲಿಕೆಯ ಅನುಭವದ ಮೇಲೆ ಗಮನಾರ್ಹ ಪರಿಣಾಮ ಬೀರುವುದರಿಂದ ಇವುಗಳ ಬಗ್ಗೆ ತಿಳಿದಿರುವುದು ಬಹಳ ಮುಖ್ಯ. ಅಸಮರ್ಪಕ ಪಠ್ಯಕ್ರಮ ವಿಶ್ಲೇಷಣೆ. ಪಠ್ಯಕ್ರಮವನ್ನು ಸಂಪೂರ್ಣವಾಗಿ ವಿಶ್ಲೇಷಿಸಲು ವಿಫಲವಾದರೆ ಕೋರ್ಸ್ ವಿಷಯದ ಅಪೂರ್ಣ ವ್ಯಾಪ್ತಿಗೆ ಕಾರಣವಾಗಬಹುದು. ಇಲ್ಲಿ ಫ್ಲಿಪ್ ಸೈಡ್ ಹೀಗಿದೆ. ಸೂಚನೆಯ ಮೊದಲು ಪಠ್ಯಕ್ರಮದ ಸಂಪೂರ್ಣ ವಿಶ್ಲೇಷಣೆಯು ನಿಗದಿತ ಗುರಿ ಸಮಯದಲ್ಲಿ ಅಗತ್ಯವಿರುವ ಎಲ್ಲಾ ಭಾಗಗಳನ್ನು ಕವರ್ ಮಾಡಲು ಸಹಾಯ ಮಾಡುತ್ತದೆ. ಕೋರ್ಸ್ ಉದ್ದೇಶಗಳನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುವುದು. ಕೋರ್ಸ್ನ ಪ್ರಾಥಮಿಕ ಉದ್ದೇಶಗಳ ಬಗ್ಗೆ ತಿಳಿದಿಲ್ಲದಿರುವುದು ಸೂಚನೆಯನ್ನು ಕೊನೆಯ ಹಂತಕ್ಕೆ ಕರೆದೊಯ್ಯುತ್ತದೆ. ಇದರಿಂದ ಕಲಿಯುವವರಿಗೆ ಯಾವುದೇ ಪ್ರಯೋಜನವಾಗುವುದಿಲ್ಲ. ಇದನ್ನು ನಿಭಾಯಿಸಲು ಪರಿಣಾಮಕಾರಿ ಬೋಧನೆಯನ್ನು ಖಚಿತಪಡಿಸಿಕೊಳ್ಳಲು ಇನ್ಸ್ಟ್ರಕ್ಟರ್ ಕೋರ್ಸ್ನ ಪ್ರಾಥಮಿಕ ಗುರಿಗಳನ್ನು ಗ್ರಹಿಸಬೇಕು. ತರಬೇತಿ ಸಾಧನಗಳಿಗೆ ಅಸಮರ್ಪಕ ಯೋಜನೆ. ತರಬೇತಿ ಸಾಧನಗಳ ಬಳಕೆಯ ಬಗ್ಗೆ ಅಸಮರ್ಪಕ ಯೋಜನೆ ಬೋಧನಾ ಪ್ರಕ್ರಿಯೆಗೆ ಅಡ್ಡಿಯಾಗಬಹುದು. ಮುಜುಗರವನ್ನು ತಪ್ಪಿಸಲು ತರಬೇತಿ ಸಾಧನಗಳನ್ನು ಬಳಸುವಾಗ ಉತ್ತಮವಾಗಿ ಯೋಜಿಸಿ, ಅವರು ಪಾಠದ ವಿಷಯದೊಂದಿಗೆ ಮನಬಂದಂತೆ ಜೋಡಿಸುತ್ತಾರೆ ಮತ್ತು ಒಟ್ಟಾರೆ ಕಲಿಕೆಯ ಅನುಭವವನ್ನು ಕಡಿಮೆ ಮಾಡುವ ಬದಲು ಹೆಚ್ಚಿಸುತ್ತಾರೆ. ವಿಷಯ ಜ್ಞಾನದ ಕೊರತೆ. ವಿಷಯದ ವಿಷಯದಲ್ಲಿ ಸಾಕಷ್ಟು ಪರಿಣತಿ ಇಲ್ಲದಿರುವುದು ಇನ್ಸ್ಟ್ರಕ್ಟರ್ ವಿಶ್ವಾಸಾರ್ಹತೆ ಮತ್ತು ಕಲಿಕೆಯ ಅನುಭವವನ್ನು ಹಾಳುಮಾಡುತ್ತದೆ. ಇನ್ನೊಂದು ಬದಿಯಲ್ಲಿ ಕಲಿಯುವವರಿಗೆ ನೀಡಲಾಗುವ ವಿಷಯದ ಮೇಲೆ ಸಂಪೂರ್ಣ ಅಧಿಕಾರವನ್ನು ಇನ್ಸ್ಟ್ರಕ್ಟರ್ಸ್ ಹೊಂದಿರುವುದು ಬಹಳ ಮುಖ್ಯ. ಅಪ್ರಸ್ತುತ ಸೂಚನಾ ಸಾಮಗ್ರಿಗಳು. ಅಪ್ರಸ್ತುತ ಲಿಖಿತ ಸಾಮಗ್ರಿಗಳನ್ನು ಒದಗಿಸುವುದು ಕಲಿಯುವವರನ್ನು ಗೊಂದಲಕ್ಕೀಡು ಮಾಡಬಹುದು ಮತ್ತು ಶೈಕ್ಷಣಿಕ ಮೌಲ್ಯವನ್ನು ಕಳೆದುಕೊಳ್ಳಬಹುದು. ಬದಲಾಗಿ ಕೋರ್ಸ್ನ ಪ್ರಾಥಮಿಕ ಕಲಿಕೆಯ ಉದ್ದೇಶಗಳನ್ನು ಪೂರೈಸಲು ಅಗತ್ಯವಿರುವ ಸಂಬಂಧಿತ ವಸ್ತುಗಳನ್ನು ಮಾತ್ರ ಬಳಸಿ. ಪರಿಣಾಮಕಾರಿಯಲ್ಲದ ಕಲಿಯುವವರ ಒಳಗೊಳ್ಳುವಿಕೆ. ದೀರ್ಘ ಉಪನ್ಯಾಸದ ಸ್ವಗತಗಳ ಸಮಯದಲ್ಲಿ ಕಲಿಕೆಯು ಅಡಚಣೆಯಾಗುತ್ತದೆ ಮತ್ತು ನಿಷ್ಪರಿಣಾಮಕಾರಿಯಾಗುತ್ತದೆ. ಇದನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲು ಇನ್ಸ್ಟ್ರಕ್ಟರ್ಸ್ ಕಲಿಕೆಯ ಪ್ರಕ್ರಿಯೆಯಲ್ಲಿ ಪರಿಣಾಮಕಾರಿಯಾಗಿ ಕಲಿಯುವವರನ್ನು ತೊಡಗಿಸಿಕೊಳ್ಳುವ ವಿಧಾನಗಳನ್ನು ಸಂಘಟಿಸಲು ಸಾಧ್ಯವಾಗುತ್ತದೆ. ಇದು ಕಣ್ಣು ತೆರೆಸುತ್ತದೆ. ಈ ವ್ಯಕ್ತಿತ್ವ ದೋಷಗಳು ಕಲಿಕೆಯ ಪರಿಸರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ನಾನು ಈಗ ನೋಡಬಲ್ಲೆ. ಅದನ್ನು ಕೇಳಿ ಸಂತೋಷವಾಯಿತು. ಈಗ ಮುಂದುವರಿಯುತ್ತಾ ಈ ದೋಷಗಳನ್ನು ಗುರುತಿಸುವುದು ಮತ್ತು ಬೋಧಕರಾಗಿ ನಮ್ಮನ್ನು ನಾವು ಸುಧಾರಿಸಿಕೊಳ್ಳಲು ಸಕ್ರಿಯವಾಗಿ ಕೆಲಸ ಮಾಡುವುದು ಮುಖ್ಯ ಎಂದು ನಾನು ಒತ್ತಿ ಹೇಳಲು ಬಯಸುತ್ತೇನೆ. ಮುಂದೆ ನಾವು ಅಸಮರ್ಪಕ ಸಿದ್ಧತೆಯನ್ನು ಚರ್ಚಿಸುತ್ತೇವೆ. ಈ ಸಾಮಾನ್ಯ ಅಪಾಯವು ಬೋಧನೆಯ ಗುಣಮಟ್ಟದ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು. ಇನ್ಸ್ಟ್ರಕ್ಟರ್ಸ್ ಈ ಕೆಳಗಿನ ಪರಿಣಾಮಕಾರಿಯಲ್ಲದ ಅಭ್ಯಾಸಗಳಿಂದ ದೂರವಿರಬೇಕು. ತಪ್ಪಾದ ಪ್ರಸ್ತುತಿ ವಿಧಾನಗಳು. ಸರಿಯಾದ ಪರಿಚಯ ಅಥವಾ ಪ್ರೇರಣೆ ಇಲ್ಲದ ವಿಷಯವನ್ನು ಪ್ರಾರಂಭಿಸುವುದು ಅರ್ಥಮಾಡಿಕೊಳ್ಳಲು ಅಡ್ಡಿಯಾಗಬಹುದು. ಹೆಚ್ಚು ಪರಿಣಾಮಕಾರಿತ್ವಕ್ಕಾಗಿ ವಿಷಯದ ಸಂಕ್ಷಿಪ್ತ ಪರಿಚಯವನ್ನು ನೀಡುವ ಮೂಲಕ ಪ್ರಾರಂಭಿಸಿ. ಇದರಿಂದಾಗಿ ಕಲಿಯುವವರಿಗೆ ಉತ್ತಮವಾಗಿ ಅರ್ಥಮಾಡಿಕೊಳ್ಳಲು ಸುಲಭವಾಗುತ್ತದೆ. ಸೂಕ್ತವಲ್ಲದ ಬೋಧನಾ ವಿಧಾನಗಳು. ಡಿಕ್ಟೇಷನ್ ಅನ್ನು ಬೋಧನಾ ವಿಧಾನವಾಗಿ ಬಳಸುವುದು, ವಿಶೇಷವಾಗಿ ವೃತ್ತಿಪರ ತರಬೇತಿಯಲ್ಲಿ, ಸಾಮಾನ್ಯವಾಗಿ ನಿಷ್ಪರಿಣಾಮಕಾರಿಯಾಗಿದೆ. ಫ್ಲಿಪ್ಸೈಡ್ನಲ್ಲಿ ಮಾಹಿತಿಯನ್ನು ಸಂಬಂಧಿತ ಬ್ಲಾಕ್ಗಳಾಗಿ ಕ್ರೋಢೀಕರಿಸಿ ಮತ್ತು ಉದಾಹರಣೆಗಳೊಂದಿಗೆ ಆಸಕ್ತಿದಾಯಕ ರೀತಿಯಲ್ಲಿ ಪ್ರಸ್ತುತಪಡಿಸಿ. ಅಸಮರ್ಪಕ ಪ್ರಶ್ನಿಸುವ ತಂತ್ರಗಳು. ಸೂಕ್ತ ಪ್ರಶ್ನಾರ್ಥಕ ವಿಧಾನಗಳನ್ನು ಬಳಸಿಕೊಳ್ಳುವಲ್ಲಿ ವಿಫಲವಾದರೆ ಕಲಿಯುವವರ ತೊಡಗಿಸಿಕೊಳ್ಳುವಿಕೆಗೆ ಅಡ್ಡಿಯಾಗಬಹುದು ಮತ್ತು ಉದ್ದೇಶಪೂರ್ವಕವಾಗಿ ಕಲಿಯುವವರ ಮೇಲೆ ಅನಗತ್ಯ ಒತ್ತಡವನ್ನು ಉಂಟುಮಾಡಬಹುದು. ಫ್ಲಿಪ್ಸೈಡ್ನಲ್ಲಿ
ವಿವಿಧ ಪ್ರಶ್ನಿಸುವ ತಂತ್ರಗಳನ್ನು ಅಳವಡಿಸುವುದು ಮತ್ತು ಕಲಿಯುವವರ ಅಗತ್ಯಗಳಿಗೆ ಅವುಗಳನ್ನು ಅಳವಡಿಸಿಕೊಳ್ಳುವುದು ನಿಶ್ಚಿತಾರ್ಥವನ್ನು ಉತ್ತೇಜಿಸುತ್ತದೆ ಮತ್ತು ಗ್ರಹಿಕೆಯನ್ನು ಹೆಚ್ಚಿಸುತ್ತದೆ. ಬೋಧನೆ ಅಥವಾ ತರಬೇತಿ ಸಾಧನಗಳ ಅಸಮರ್ಪಕ ಬಳಕೆ. ಬೋಧನೆ ಅಥವಾ ತರಬೇತಿ ಸಾಧನಗಳನ್ನು ಪರಿಣಾಮಕಾರಿಯಾಗಿ ಬಳಸದೇ ಇದ್ದಾಗ ಇದು ಸಂವಹನ ಮತ್ತು ಗ್ರಹಿಕೆಯಲ್ಲಿ ಕ್ಷೀಣಿಸಬಹುದು. ಇದು ಪ್ರತಿಕೂಲ ಶೈಕ್ಷಣಿಕ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ. ಇದನ್ನು ನಿಭಾಯಿಸಲು ಬೋಧನಾ ಸಾಧನಗಳ ಬಳಕೆಯನ್ನು ಪರಿಣಾಮಕಾರಿಯಾಗಿ ಯೋಜಿಸಿ, ಅದು ಕಲಿಸುತ್ತಿರುವ ವಿಷಯದೊಂದಿಗೆ ಸರಿಯಾಗಿ ಹೊಂದಿಕೊಳ್ಳುತ್ತದೆ. ಅಸಮರ್ಪಕ ಧ್ವನಿ ನಿಯಂತ್ರಣ. ವಿಷಯವನ್ನು ಪ್ರಸ್ತುತಪಡಿಸುವಾಗ ಕೂಗುವುದು ಅಥವಾ ಗೊಣಗುವುದು ಕಲಿಕೆಯ ವಾತಾವರಣವನ್ನು ಅಡ್ಡಿಪಡಿಸುತ್ತದೆ. ಫ್ಲಿಪ್ ಸೈಡ್ ಇಲ್ಲಿದೆ. ಕೋಣೆಯ ಗಾತ್ರ ಮತ್ತು ಪ್ರಸ್ತುತ ಕಲಿಯುವವರ ಸಂಖ್ಯೆಗೆ ಸೂಕ್ತವಾದ ಧ್ವನಿಯನ್ನು ಇನ್ಸ್ಟ್ರಕ್ಟರ್ ಮಾಡ್ಯುಲೇಟ್ ಮಾಡಬೇಕು. ಸಂಬಂಧವಿಲ್ಲದ ಕಾರ್ಯಯೋಜನೆಗಳು. ಅಪ್ರಸ್ತುತ ಕಾರ್ಯಯೋಜನೆಗಳನ್ನು ಒದಗಿಸುವುದು ಗೊಂದಲಕ್ಕೆ ಕಾರಣವಾಗಬಹುದು ಮತ್ತು ತರಬೇತಿಯ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡುತ್ತದೆ. ಮತ್ತೊಂದೆಡೆ, ಕಲಿಕೆಯ ಉದ್ದೇಶಗಳು ಮತ್ತು ನೈಜ ಪ್ರಪಂಚದ ಅನ್ವಯಗಳೊಂದಿಗೆ ನೇರವಾಗಿ ಹೊಂದಾಣಿಕೆ ಮಾಡುವ ಕಾರ್ಯಯೋಜನೆಗಳನ್ನು ನೀಡುವುದು ಸ್ಪಷ್ಟತೆಯನ್ನು ಹೆಚ್ಚಿಸುತ್ತದೆ ಮತ್ತು ತರಬೇತಿಯ ಪರಿಣಾಮಕಾರಿತ್ವವನ್ನು ಹೆಚ್ಚಿಸುತ್ತದೆ. ಈ ಒಳನೋಟಗಳಿಗಾಗಿ ಧನ್ಯವಾದಗಳು. ಇವುಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ನನ್ನ ತರಬೇತಿಗಳಲ್ಲಿ ಅವುಗಳನ್ನು ತಪ್ಪಿಸಲು ಪ್ರಯತ್ನ ಮಾಡುತ್ತೇನೆ. ಒಳ್ಳೆಯದು. ಪರಿಣಾಮಕಾರಿ ಪ್ರಸ್ತುತಿಗಾಗಿ ಅಭ್ಯಾಸ ಮತ್ತು ನಿರಂತರ ಸುಧಾರಣೆ ಅವಶ್ಯಕ ಎಂಬುದನ್ನು ನೆನಪಿಡಿ. ಮತ್ತೊಂದು ಪ್ರಮುಖ ಅಂಶದ ಬಗ್ಗೆ ಮಾತನಾಡೋಣ. ಮೌಲ್ಯಮಾಪನ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಸಂಭವಿಸಬಹುದಾದ ಕೆಲವು ಸಾಮಾನ್ಯ ಸಮಸ್ಯೆಗಳು ಮತ್ತು ನ್ಯೂನತೆಗಳನ್ನು ನಾವು ಚರ್ಚಿಸುತ್ತೇವೆ. ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿ ಇನ್ಸ್ಟ್ರಕ್ಟರ್ಸ್ ಈ ಕೆಳಗಿನ ದೋಷಗಳನ್ನು ತಪ್ಪಿಸಬೇಕು. ಅಸಮರ್ಪಕ ಮೌಲ್ಯಮಾಪನ ವಿಧಾನಗಳು. ಮೌಲ್ಯಮಾಪನಕ್ಕೆ ಸೂಕ್ತವಲ್ಲದ ವಿಧಾನಗಳನ್ನು ಬಳಸುವುದು ಕಲಿಯುವವರ ಸಾಮರ್ಥ್ಯಗಳ ತಪ್ಪಾದ ಮೌಲ್ಯಮಾಪನಗಳಿಗೆ ಕಾರಣವಾಗಬಹುದು. ಅವರ ಶೈಕ್ಷಣಿಕ ಪ್ರಗತಿ ಮತ್ತು ಅಭಿವೃದ್ಧಿಗೆ ಅಡ್ಡಿಯಾಗಬಹುದು. ಫ್ಲಿಪ್ ಸೈಡ್ ಇಲ್ಲಿದೆ. ಕಲಿಕೆಯ ಉದ್ದೇಶಗಳು ಮತ್ತು ವೈಯಕ್ತಿಕ ಅಗತ್ಯಗಳಿಗೆ ಅನುಗುಣವಾಗಿ ಸೂಕ್ತವಾದ ಮೌಲ್ಯಮಾಪನ ವಿಧಾನಗಳನ್ನು ಅಳವಡಿಸುವುದರಿಂದ ನಿಖರವಾದ ಮೌಲ್ಯಮಾಪನವನ್ನು ಖಚಿತವಾಗುತ್ತದೆ ಮತ್ತು ಶೈಕ್ಷಣಿಕ ಬೆಳವಣಿಗೆಯನ್ನು ಬೆಂಬಲಿಸುತ್ತದೆ. ಅನ್ಯಾಯದ ಮೌಲ್ಯಮಾಪನ ಮತ್ತು ಪಕ್ಷಪಾತ. ಕೆಲವು ವ್ಯಕ್ತಿಗಳಿಗೆ ಅನುಕೂಲವಾಗುವಂತಹ ಮೌಲ್ಯಮಾಪನಗಳನ್ನು ಅನ್ಯಾಯವಾಗಿ ನಡೆಸುವುದು ಮೌಲ್ಯಮಾಪನ ಪ್ರಕ್ರಿಯೆಯ ಸಮಗ್ರತೆಯನ್ನು ಹಾಳು ಮಾಡಬಹುದು. ಫ್ಲಿಪ್ಸೈಡ್ನಲ್ಲಿ ಇನ್ಸ್ಟ್ರಕ್ಟರ್ ನ್ಯಾಯೋಚಿತ ಮತ್ತು ಪಕ್ಷಪಾತವಿಲ್ಲದ ಮೌಲ್ಯಮಾಪನಗಳನ್ನು ಖಚಿತಪಡಿಸಿಕೊಳ್ಳಬೇಕು. ಇದು ಮೌಲ್ಯಮಾಪನ ಪ್ರಕ್ರಿಯೆಯ ಸಮಗ್ರತೆಯನ್ನು ಎತ್ತಿಹಿಡಿಯಲು ಮತ್ತು ಎಲ್ಲಾ ವ್ಯಕ್ತಿಗಳಿಗೆ ಸಮಾನ ಅವಕಾಶಗಳನ್ನು ಉತ್ತೇಜಿಸುತ್ತದೆ. ತಪ್ಪಾದ ಮೌಲ್ಯಮಾಪನ. ತಪ್ಪಾದ ಮೌಲ್ಯಮಾಪನವು ಕಲಿಯುವವರ ಪ್ರಗತಿಯನ್ನು ತಪ್ಪಾಗಿ ನಿರ್ಣಯಿಸಬಹುದು ಮತ್ತು ಕಲಿಯುವವರಲ್ಲಿ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುತ್ತದೆ. ಮತ್ತೊಂದೆಡೆ, ಮೌಲ್ಯಮಾಪನವು ಕಲಿಯುವವರ ಜ್ಞಾನ ಮತ್ತು ಕೌಶಲ್ಯಗಳನ್ನು ನಿಖರವಾಗಿ ಪ್ರತಿಬಿಂಬಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವುದು ಪರಿಣಾಮಕಾರಿ ಮೌಲ್ಯಮಾಪನಕ್ಕೆ ನಿರ್ಣಾಯಕವಾಗಿದೆ. ಮೌಲ್ಯಮಾಪನ ಪ್ರಕ್ರಿಯೆಯಲ್ಲಿನ ದೋಷಗಳನ್ನು ಗುರುತಿಸುವುದು ಮತ್ತು ಸರಿಪಡಿಸುವುದು ನಮ್ಮ ತರಬೇತಿ ಕಾರ್ಯಕ್ರಮಗಳ ಯಶಸ್ಸಿಗೆ ನಿರ್ಣಾಯಕವಾಗಿದೆ ಎಂದು ನಾನು ಈಗ ಅರ್ಥ ಮಾಡಿಕೊಂಡಿದ್ದೇನೆ. ಒಳ್ಳೆಯದು ಹರಿ. ಈ ಅಂಶಗಳನ್ನು ಯಾವಾಗಲೂ ನೆನಪಿನಲ್ಲಿಡಿ. ಕೊನೆಯದಾಗಿ, ಗಮನಾರ್ಹ ಸೂಚನೆಯ ಮತ್ತೊಂದು ಪ್ರಮುಖ ಅಂಶವೆಂದರೆ ಮಾನವ ಸಂಬಂಧಗಳ ಪಾತ್ರ. ಈ ಕೆಳಗಿನ ನ್ಯೂನತೆಗಳ ಬಗ್ಗೆ ಇನ್ಸ್ಟ್ರಕ್ಟರ್ ಜಾಗರೂಕವಾಗಿರಬೇಕು. ಟ್ರೈನೀಸ್ ಗುಣಮಟ್ಟವನ್ನು ನಿರ್ಣಯಿಸಲು ನಿರ್ಲಕ್ಷಿಸುವುದು. ಟ್ರೈನೀಸ್ ಅಸ್ತಿತ್ವದಲ್ಲಿರುವ ಜ್ಞಾನ ಮತ್ತು ಕೌಶಲ್ಯ ಮಟ್ಟವನ್ನು ಮೌಲ್ಯಮಾಪನ ಮಾಡಲು ವಿಫಲವಾದರೆ ನಿಷ್ಪರಿಣಾಮಕಾರಿ ಬೋಧನೆಗೆ ಕಾರಣವಾಗಬಹುದು. ಈಗ ಫ್ಲಿಪ್ ಸೈಡ್ ಇಲ್ಲಿದೆ. ಆರಂಭಿಕ ಮೌಲ್ಯಮಾಪನಗಳ ಮೂಲಕ ಕಲಿಯುವವರ ಜ್ಞಾನಮಟ್ಟವನ್ನು ಅರ್ಥಮಾಡಿಕೊಳ್ಳುವುದು ಬೋಧಕರಿಗೆ ಸರಿಯಾದ ವಿಧಾನವನ್ನು ನಿರ್ಧರಿಸಲು ಸಹಾಯ ಮಾಡುತ್ತದೆ.
ಸಾಮರ್ಥ್ಯ ಮತ್ತು ಗ್ರಹಣ ಶಕ್ತಿಯನ್ನು ಕಡೆಗಣಿಸುವುದು. ಕಲಿಯುವವರ ಸಾಮರ್ಥ್ಯ ಮತ್ತು ಗ್ರಹಣ ಶಕ್ತಿಯನ್ನು ಅಳೆಯದಿರುವುದು ನಿಷ್ಪರಿಣಾಮಕಾರಿ ತರಬೇತಿಗೆ ಕಾರಣವಾಗಬಹುದು. ಇನ್ನೊಂದು ಬದಿಯಲ್ಲಿ ಆದರ್ಶ ಇನ್ಸ್ಟ್ರಕ್ಟರ್ ಕಲಿಯುವವರ ಸಾಮರ್ಥ್ಯ ಮತ್ತು ಗ್ರಹಿಸುವ ಶಕ್ತಿಯನ್ನು ನಿರ್ಣಯಿಸಬೇಕು ಮತ್ತು ಪರಿಣಾಮಕಾರಿತ್ವವನ್ನು ಹೆಚ್ಚಿಸಲು ತರಬೇತಿ ವಿಧಾನಗಳನ್ನು ಯೋಜಿಸಬೇಕು. ಸೌಹಾರ್ದ ವಾತಾವರಣವನ್ನು ಪೋಷಿಸಲು ನಿರ್ಲಕ್ಷ್ಯ. ಉದ್ವಿಗ್ನ ವಾತಾವರಣದಲ್ಲಿ ಕಲಿಕೆಯು ಗಂಭೀರವಾದ ಸ್ವರೂಪ ತೆಗೆದುಕೊಳ್ಳುತ್ತದೆ, ಮುಕ್ತ ಸಂವಹನವನ್ನು ಪ್ರತಿಬಂಧಿಸುತ್ತದೆ ಮತ್ತು ಧನಾತ್ಮಕ ವಿದ್ಯಾರ್ಥಿ-ಶಿಕ್ಷಕರ ಸಂಬಂಧದ ಬೆಳವಣಿಗೆಗೆ ಅಡ್ಡಿಯಾಗುತ್ತದೆ. ಫ್ಲಿಪ್ಸೈಡ್ನಲ್ಲಿ ಪರಿಣಾಮಕಾರಿ ಬೋಧನೆ ಮತ್ತು ತೊಡಗಿಸಿಕೊಳ್ಳುವಿಕೆಗೆ ಸ್ವಾಗತಾರ್ಹ ಮತ್ತು ಬೆಂಬಲಿತ ಕಲಿಕೆಯ ವಾತಾವರಣವನ್ನು ರಚಿಸುವುದು ಅತ್ಯಗತ್ಯ. ವಿದ್ಯಾರ್ಥಿಗಳು ತಮ್ಮ ಆಲೋಚನೆಗಳು ಮತ್ತು ಕಾಳಜಿಗಳನ್ನು ವ್ಯಕ್ತಪಡಿಸಲು ಹಾಯಾಗಿರುವಂತೆ ಉತ್ತೇಜಿಸುತ್ತದೆ. ಈ ಸಾಮಾನ್ಯ ಅಪಾಯಗಳನ್ನು ತಪ್ಪಿಸುವ ಮೂಲಕ ನೀವು ಹೆಚ್ಚು ಪರಿಣಾಮಕಾರಿ ಬೋಧಕರಾಗಿ ನಿಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಧನಾತ್ಮಕ ಕಲಿಕೆಯ ಅನುಭವವನ್ನು ಒದಗಿಸುತ್ತೀರಿ. ಈ ಚರ್ಚೆಯು ಬಹಳ ಪ್ರಬುದ್ಧಕರವಾಗಿದೆ. ನನ್ನ ಬೋಧನೆಯಲ್ಲಿ ಈ ತತ್ವಗಳನ್ನು ಅನ್ವಯಿಸಲು ನಾನು ಉತ್ಸುಕನಾಗಿದ್ದೇನೆ. ಧನ್ಯವಾದಗಳು ಸರ್. ಇದು ನಮ್ಮನ್ನು ಈ ಅಧಿವೇಶನದ ಅಂತ್ಯಕ್ಕೆ ತರುತ್ತದೆ. ಈ ಅಧಿವೇಶನದಲ್ಲಿ ನೀವು ಕಲಿತದ್ದು: ಸೂಚನೆಯ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ದೋಷಗಳು, ವ್ಯಕ್ತಿತ್ವ ದೋಷಗಳು, ಅಸಮರ್ಪಕ ಸಿದ್ಧತೆ, ಅಸಮರ್ಪಕ ಪ್ರಸ್ತುತಿ ವಿಧಾನಗಳು, ದೋಷಪೂರಿತ ಮೌಲ್ಯಮಾಪನ ಪ್ರಕ್ರಿಯೆಗಳು ಮತ್ತು ಮಾನವ ಸಂಬಂಧಗಳ ಮೇಲೆ ಸಾಕಷ್ಟು ಗಮನವಿಲ್ಲ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಅಧಿವೇಶನದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ.